ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಲೌಸ್ನ ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ನಾನು ಆಗಲೇ ಲೈನಿಂಗ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೆಕ್ನ ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಾಟ್ಸ್ ಯಾವ ರೀತಿ ಇಡಬೇಕು, ಇದು 4 ಡಾಟ್ ಬ್ಲೌಸು, ಯಾವ ರೀತಿಯಾಗಿ ಇಡಬೇಕು, ಹಾಗೆಯೇ ಇನ್ವಿಸಿಬಲ್ ಆಗಿ ಕ್ರಾಸ್ ಪಟ್ಟಿನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ರೀತಿಯಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ನ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟಿಚ್ ಆದಮೇಲೆ ಒಂದು ಸೀಕ್ರೆಟ್ ಐಡಿಯಾ ಇದೆ, ನಾನು 4 ಡಾಟ್ ಬ್ಲೌಸ್ ಸ್ಟಿಚ್ ಮಾಡೋದು, ಅದನ್ನು ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಚಿಕ್ಕ ಲೈಕ್ ಹಾಕೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನೆಕ್ಸ್ಟ್ ಸ್ಟಿಚ್ ಆದಮೇಲೆ ಈ ರೀತಿ ಎಲ್ಲವನ್ನು ಐರನ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಸ್ಟಿಚ್ ಮಾಡ್ಬೋದು. ಈಗ ಶೋಲ್ಡರಿಂದ ಕೆಳಗಿನವರೆಗೂ ಈ ರೀತಿಯಾಗಿ ಒಂದು ಸಾರಿ ಮಡ್ಚ್ಕೊಳ್ಳಿ. ಅಲ್ಲಾಗಲೇ ಗೆರೆ ಕಾಣಿಸುತ್ತೆ. ಕರೆಕ್ಟಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊಳ್ಳಿ. ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಎಳ್ಕೊಂಡ್ಮೇಲೆ ಇಲ್ಲೊಂದು ಬಳೆ ಇಟ್ಬಿಟ್ಟು ಈ ರೀತಿ ರೌಂಡ್ ಸರ್ಕಲ್ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಕಡೆ ಒಂದು ಇಂಚು, ಈ ಕಡೆ 1 ಇಂಚಿ ಎಲ್ಲವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಗೆರೆ ಯಾವ ರೀತಿ ಇದೆಯೋ ಆ ರೀತಿ. ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಇದಕ್ಕೆ ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋಣ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಒಳಗಡೆ ಮಡಚಿಬಿಟ್ಟು ಈ ರೀತಿಯಾಗಿ ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಟಾಕ್ ಹಾಕ್ಕೊಂಡು ಅದನ್ನು ರಿವರ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇನ್ವಿಸಿಬಲ್ ಕ್ರಾಸ್ ಪಟ್ಟಿ ಸಹ ರೆಡಿ ಆಯಿತು. ಆಮೇಲೆ ಇದಕ್ಕೆ ಕಾಜಾ ಮತ್ತು ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡಬೇಕು. ನಾನೀಗ ಪೀಸ್ ತೊಗೊಂಡ್ಬಿಟ್ಟು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ದಾರದಿಂದ ಕಾಜಾ ಹಾಕಲಿಕ್ಕೆ ನಾನು ಸ್ಟ್ರೈಟಾಗೆ ಸ್ಟಿಚ್ ಮಾಡ್ತೀನಿ. ಇದೇ ರೀತಿ ನಾವು ಹುಕ್ಸ್ ಹಾಕಲಿಕ್ಕೆ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೋಬೋದು. ನಾನು ಆದರೆ ಇದರಲ್ಲಿ ದಾರ ಹಾಕಲಿಕ್ಕೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ನೆಕ್ಸ್ಟು ಈ ಕಡೆ ಪಾರ್ಟು ಸಹ ಹುಕ್ ಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಹುಕ್ ಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತುಂಬ ಈಸಿಯಾಗಿ ಯಾವುದೇ ಸುಕ್ಕುಗಳಿಲ್ಲದೆ ಇರೋ ಥರ ಫ್ರಂಟ್ ಪಾರ್ಟ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್